ಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರಗಳನ್ನು ಒದಗಿಸಿದಾರೆ ಸರ್. ಅದರ ಇಷ್ಟ ಒಂದು ನನಗೆ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ಈಗ ನನ್ನ ಕ್ಷೇತ್ರದೊಳಗೆ ಅಲ್ಲಲ್ಲಿ ಪಟ್ಟಿ ಅಂಗಡಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡ್ತಾರೆ. ಎಲ್ಲ ಕಡೆ ನಾವು ಪ್ರಶ್ನೆ ಕೇಳಲಿ, ಪ್ರಶ್ನೆಗಳಿಗೆ ಬಿಡ್ಬೇಕಲ್ಲ. ಅದಕ್ಕೆ ಸರ್ ಅದನ್ನ ಕಡಿವಾಣ ಹಾಕ್ಬೇಕು. ಅದಕ್ಕೆ ಮತ್ತೆ ಚಿಕ್ಕ ಮಕ್ಕಳೆಲ್ಲ ಅದ್ರಾಗ ಸೇರ್ಕೊಂಡು ಬಹಳ ವ್ಯಸನಿಗಳಾಗ್ತಾ ಇದ್ದಾರೆ ಚಿಕ್ಕ ಮಕ್ಕಳು. ಅದಕ್ಕೂ ಒಂದು ಮನೆ ಮಂತ್ರಿಗಳೇ ಕಡಿವಾಣ ಹಾಕ್ಬೇಕು ಸರ್ ಅದಕ್ಕೆ. ಓಕೆ, ಮನೆ ಮಂತ್ರಿ ಅವರೇ, ಸತತವಾಗಿ ಪ್ರಶ್ನೆ ಬರ್ತಾ ಇದೆ. 357 ದಾಳಿಗಳನ್ನು ನಡೆಸಿ 18 ಜಾಮೀನಿಲ್ಲದ ನಾನ್ ಬೆಲೆಬಲ್ ಪ್ರಕರಣ ದಾಖಲು ಮಾಡಿದ್ದೀವಿ. ದಂಡ ವಿಧಿಸಬಹುದಾದ 295 ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. ಹಾಗೂ 322 ಆರೋಪಿತರನ್ನು ದಸ್ತಗಿರಿಗೊಳಿಸಲಾಗಿದೆ. 370 ಲೀಟರ್ ಮದ್ಯವನ್ನು ವಸೂಲಿ ಮಾಡಲಾಗಿದೆ. 7 ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಅಧ್ಯಕ್ಷರೇ, ಇದು ಬೇರೆ ಕಡೆ ನಡೀತಕ್ಕಂಥದ್ದು ಅಂಗಡಿಗಳಲ್ಲದೆ MSIಲು CL2ದಿಂದ ತೆಗೆದುಕೊಂಡು ಹೊರಗಡೆ ಏನು ಕುಡಿತಕ್ಕೆ ಕೆಲವರು ಒಳಗಾಗ್ತಾ ಇದ್ದಾರೆ. ಅದನ್ನು ನಾನು ಹಾಗೂ ಪೊಲೀಸ್ ಇಲಾಖೆ ಒಳಗೊಂಡು ಅದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಂಡಿದ್ದೆ. ಓಕೆ ಸರ್, ಆದಷ್ಟು ಬೇಗ ಪಟ್ಟಿ ಅಂಗಡಿ ಅಂದು ಮತ್ತು ಕಿರಾಣಿ ಅಂಗಡಿ ಅಂದು ಬಂದ್ ಆಗ್ಬೇಕು ಸರ್. ಹುಡುಗರು ಬಹಳ ಅದಕ್ಕೆ ಇದನ್ನಾಗ ತಮ್ಮ ಇದನ್ನ ಏನೇನು ಸಾಧ್ಯ ಇದೆಯೋ ಅದನ್ನ ನಾನು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡೆ. ಅರ್ಗಜಾನೇಂದ್ರ ವಿಶ್ವನಾಥ್ ಎಸ್ ಆರ್ ಅಧ್ಯಕ್ಷ ಉತ್ತರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಉತ್ತರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅಕ್ರಮವಾಗಿ ಮದ್ಯ ತಯಾರಿಕೆ ಪ್ರಕರಣಗಳು ಕಂಡು ಬಂದಿರುವುದಿಲ್ಲ ಅಂತ ಮೊದಲನೇ ಪ್ಯಾರದಲ್ಲಿ ಹೇಳ್ತಾರೆ. ಎರಡನೇ ಪ್ಯಾರದಲ್ಲಿ ಅಕ್ರಮ ಮದ್ಯ ತಯಾರಿಕೆಯ ಒಳ್ಳೆ ಸಂಗತಿಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು ಕಡೆ ಅವರೇ ಇಲ್ಲ ಅಂತ ಹೇಳೋದು, ಇನ್ನೊಂದು ಕಡೆಗೆ ಪೂರ್ತಿ ಇಷ್ಟು ಪ್ರಕರಣಗಳಾಗಿದೆ ಅಂತ ಹೇಳೋದು. ಹೆಂಗ ನೀವು ಸರ್ಕಾರ ಹಿಂಗ ಆನ್ಸರ್ ಕೊಟ್ರೆ? ಯಾವುದೇ ತಯಾರಿಕೆ ಅಲ್ಲಿ ನಡೆಯುವುದಿಲ್ಲ, ಮಾರಾಟ ಆಗ್ತದೆ ಅಂತ ಹೇಳಿದ್ದಿಲ್ಲಲ್ಲ. ಓಕೆ, ನಮ್ಮಲ್ಲಿ ಟ್ಯಾಕ್ಸ್ ಕೊಟ್ಟು ತೆಗೆದುಕೊಂಡು ಹೋಗಿ ಹೊರಗಡೆ ಕುಡಿತಕ್ಕಂಥದ್ದು ಆಗ್ತದೆ. MSI ತಗೋತಾರೆ, CL2ದಲ್ಲಿ ತಗೊಂಡು ಹೊರಗಡೆ ಕುಡಿತಾರೆ ಅಂತಕ್ಕಂಥದ್ದು ಹೇಳಿದ್ದೀನಿ. ಅಧ್ಯಕ್ಷರ ಇದು ಪೂರ ವಿಶ್ವನಾಥ್ ಎಸ್ ಅಲ್ಲ, ಈಗ ಅದು ವಿಶ್ವನಾಥ್ ಅವರು ಗುರುತಿನ ಪ್ರಶ್ನೆ 205 ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿದೆವು. ಸನ್ಮಾನ್ಯ ಸಭಾಧ್ಯಕ್ಷರೇ, ತುಮಕೂರು ಮುಖ್ಯ ರಸ್ತೆಯಿಂದ ಮಧುರೆ, ರಾಜಾನಕುಂಟೆ, ತಿಮ್ಸಂದ್ರ ಮತ್ತು ಏರ್ಪೋರ್ಟ್ ರೋಡು ಮತ್ತೆ ಮುಂದಕ್ಕೆ ಹೋಗ್ತದೆ, ನಮ್ಮ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಏರಿಯಾಗೆ ಹೋಗ್ತದೆ. ಹಿಂದೆ ನಾನು ಪ್ರಶ್ನೆ ಕೇಳಿದಾಗ ಕೆಲವು ಉತ್ತರ ಕೊಟ್ಟಿದ್ದಾರೆ. ಶುರುವಾಗಿ 5 ವರ್ಷ ಆಗೈತೆ ಆ ರೋಡ್ ಕೆಲಸ ನಿಂತೋಗಿದೆ ಅಧ್ಯಕ್ಷ. ಅರ್ಧ ರಸ್ತೆ ಮಾಡಿದ್ದಾರೆ, ಇನ್ನು ಅರ್ಧ ರಸ್ತೆ ಭೂಸ್ವಾಧೀನ ಮಾಡೋಕ್ಕಾಗಿಲ್ಲ. ರೈತರುಗಳು ತಕರಾರು ಮಾಡ್ತಾ ಇದ್ದಾರೆ ಮತ್ತು ಅನುದಾನ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಫೈನಾನ್ಸ್ ಕೇಳಿದ್ವಿ. ಅದು ಆದಮೇಲೆ ತಕ್ಷಣ ನಾವು ಶುರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಇರೋತಕ್ಕಂಥ 4 ರಸ್ತೆಯನ್ನು ಮಾಡೋಕ್ಕೇ ಈ ಸರ್ಕಾರದಲ್ಲಿ ಕೂಡ ಆಗ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳಿಂದ. ಅಂದರೆ ಭೂಸ್ವಾಧೀನ ಇದೆಲ್ಲ ಇದೆ, ಮತ್ತು ಒಂದು 12-13 ಊರುಗಳನ್ನೇ ಹೊಡಿಬೇಕಾಗ್ತದೆ. ಇದ್ರ ಮಧ್ಯದಲ್ಲಿ ಏನಾಗಿದೆ ಅಂದರೆ, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, IRR ರೋಡ್ ಅಂತ ಒಂದಿತ್ತು. IRR ರೋಡ್ ಅಂತಂದರೆ ನ್ಯಾಷನಲ್ ಹೈವೇಯಿಂದ ಹಿಡಿದು ತಿಂಡ್ಲು ಸರ್ಕಲ್ಲು, ಅರ್ದೇಶಹಳ್ಳಿ, ಅನಿಯೂರು ಮತ್ತು ತುಮಕೂರು ಹೋಗೋ ರೋಡು ಮೊದಲಿಂದನೇ ಇತ್ತು. ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತೇಳಿ ನೋಟಿಫಿಕೇಶನ್ ಆಗೋಗಿದೆ. ಅದು ಆ ರಸ್ತೆ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿ ಅಪ್ರೂವಲ್ ಕೊಡೋವಾಗ ಏನಾಗಿದೆ ಅಂತಂದರೆ, ಆ 90 ಮೀಟರ್ ರಸ್ತೆನ ಬಿಟ್ಟು ಪ್ಲಾನ್ ಅಪ್ರೂವಲ್ ಎಲ್ಲ ಕೊಟ್ಟವ್ರೆ, ಆ ಜಮೀನು ಖಾಲಿನೇ ಇದೆ. ಅದ್ರ ಮಧ್ಯದಲ್ಲಿ ಈಗೇನು ಮಾಡವ್ರೆ ಅಂದರೆ, 2023 ನಮ್ಮ ಸರ್ಕಾರ ಇದ್ದಾಗ ಅಂತ ಕಾಣ್ತದೆ, ಎಲ್ಲೂ ನಮ್ಗೆ ಗೊತ್ತಾಗ್ಲಿಲ್ಲ, ಏನೂ ಇಲ್ಲ. ಮೊನ್ನೆ ಕೆಲವು ಪ್ಲಾನ್ ಅಪ್ರೂವಲ್ ಈಗ ಇದೆಯಲ್ಲ, ಮಧುರೆ ರೋಡ್ ಹೇಳಿದ್ನಲ್ಲ ನಾನು ಮೊದಲು, ಅದು BMRDO ಎಲ್ಲರೂ ಮಾಡ್ತಾ ಇರ್ತಕ್ಕಂಥದ್ದು. ಆ ರಸ್ತೆಗೆ ಏನು ಮಾಡವ್ರೆ, ಅದನ್ನ ತಗೊಂಬಂದು ಇಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟವ್ರೆ. ಈ ರಸ್ತೆನೇ ಮಾಡೋಕೆ ಆಗ್ತಾ ಇಲ್ಲ. 90 ಮೀಟರ್ ಅಂದರೆ ಲೆಕ್ಕ ಹಾಕ್ಕೊಳ್ರಿ, ಮರುಪಂಕ್ತೀಕರಣ ಮಾಡ್ಬಿಟ್ಟವ್ರೆ. ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಈ ರಸ್ತೆ ಪಂಕ್ತೀಕರಣವನ್ನು ಪೂರ್ಣ ಪ್ರಮಾಣದಲ್ಲಿ ಸ್ಥಳಾಂತರಿಸಿ ಮರು ನಿಗದಿಪಡಿಸಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಪರಿಷ್ಕೃತ ಅಧಿಸೂಚನೆಯನ್ನು ದಿನಾಂಕ 16/3/2023 ಹೊರಡಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪೇಜಲ್ಲಿ ಹೇಳ್ತಾರೆ, ಆನಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ವತಿಯಿಂದ ಮಧುರೆ ರಾಜನಗುಂಟೆ ಮಾರ್ಗವಾಗಿ ME ಸೋಲಾರ್ ವರೆಗೂ 21.3 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಕಾಮಗಾರಿ ಪ್ರಗತಿಯಲ್ಲಿದ್ದು, ಸದರಿ ರಸ್ತೆಯ ಮರುಪಂಕ್ತೀಕರಣ ಕುರಿತು ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳೋರೆ. ಇಲ್ಲಿ ಪ್ರಸ್ತಾವನೆ ಬಂದ್ಬಿಟ್ಟೈತೆ, ಇಲ್ಲ ಅಂತಾನೆ ಹೇಳ್ತಾವ್ರೆ, ಉತ್ತರ ಹೇಳ್ತಾ ಇದ್ದಾರೆ.
2023 ಗೆಜೆಟ್ ಅಲ್ಲಿ ಈಗ ನಾವೇನಾದ್ರೂ ಪ್ಲಾನ್ ಅಪ್ರೂವಲ್ ಮಾಡಕ್ ಹೋದ್ರೆ ಅಲ್ಲ ಇಲ್ಲ ಸೇಮ್ ಸರ್, ನಾನು ಹೇಳ್ತೀನಿ ಕೇಳಿ. ಉತ್ತರ ಈಗ ಒಂದೇ ಅಧ್ಯಕ್ಷರೇ, ಈಗ ನೀವು ಈ ರಸ್ತೆಯಲ್ಲಿ ನಾವು ಪ್ಲಾನ್ ಅಪ್ರೂವಲ್ ಏನಾರ ಹೋದ್ರೆ 90 ಮೀಟರ್ ಬಿಟ್ಟು ಪ್ಲಾನ್ ಅಪ್ರೂವಲ್ ಕೊಡ್ತಾವ್ರೆ. ಇದನ್ನ ಕರೆಕ್ಟ್ ಆಗಿ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು. 4 ಲೇನ್ ಇದ್ರೆ 4 ಲೇನು, ಇಲ್ಲಾಂದ್ರೆ 2023 IRR ರೋಡ್ ನ ಮರು ನಿಗದೀಕರಣ ಇಲ್ಲಿ ಮಾಡಿಲ್ಲ ಅನ್ನೋದನ್ನ ತಾವು ಸ್ಪಷ್ಟವಾಗಿ ಉತ್ತರ ಕೊಡಬೇಕು ನನಗೆ. ಹೌದು, 2-3 ವಿಷಯಗಳನ್ನ ಸಮ್ಮಿಶ್ರ ಮಾಡಿ ಅವರು ಪ್ರಶ್ನೆ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಹಾಗಾಗಿ ಉತ್ತರದಲ್ಲೂ ಕೂಡ ಬಹುಶಃ ಅವರಿಗೆ ಉತ್ತರ ಬರ್ದಿರೋದು ಸರಿ ಇದೆ, ಆದ್ರೆ ನಿಮ್ಗೆ ಗೊಂದಲ ಆಗ್ಲಿಕ್ಕೆ ನಾನು ಅರ್ಥ ಮಾಡ್ಕೊಳ್ತೇನೆ. ಯಾಕಂದ್ರೆ 2-3 ವಿಷಯ ಇದರಲ್ಲಿ ಮಿಶ್ರಣ ಆಗಿದೆ. ಒಂದು, PWD KRDCL ನವರು ಮಾಡ್ತಾ ಇದ್ದಾರೆ, ಅದರ ಪ್ರಗತಿ ಕುಂಠಿತ ಬಗ್ಗೆ ತಾವು ಹೇಳಿದಿರ, ಅದು PWDಗೆ ಬರುತ್ತೆ. IRR ಅನ್ನ ಮರುಪಂಕ್ತೀಕರಣ ಮಾಡಿದ್ದೀರಾ ಅಂತ ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಂತ ತಾವು ಹೇಳ್ತಾ ಇದ್ದೀರಾ. ಮರುಪಂಕ್ತೀಕರಣ ಮಾಡಿರೋದು ಈ ಭಾಗದ್ದು ಅಲ್ಲ. ಅಲ್ಲಿ ಒಂದು ಹಿಂದೆ IRR 2007ರಲ್ಲಿ ಏನ್ ನೋಟಿಫೈ ಆಗಿದೆ, ಅದರಲ್ಲಿ ಒಬ್ಬರು ಬಹುಶಃ ಬೆಂಗಳೂರು ದಕ್ಷಿಣ ತಾಲೂಕು ಅಥವಾ ಆನೇಕಲ್ ತಾಲೂಕಲ್ಲಿ ಒಂದು ಹೌಸಿಂಗ್ ಸೊಸೈಟಿ ಅವರು ಕೋರ್ಟಿಗೆ ಹೋಗಿ ಕೋರ್ಟಿಂದ ಆ ಪ್ರದೇಶವನ್ನ ಬಿಟ್ಬಿಡಿ ಅಂತ ಒಂದು ಆದೇಶ ಬಂತು. ಆ ಭಾಗದ್ದು ಇರೋದು ಇಲ್ಲಿ, ಅದು ಆ ಭಾಗದಲ್ಲಿ ಮಾತ್ರ ಆಲ್ಟರ್ನೇಟ್ ಅನ್ನ ಮರುಪಂಕ್ತೀಕರಣ ಮಾಡಲಾಗಿದೆ ಹೊರತು ಬೇರೆ ಇಲ್ಲಿಂದ ಏನು ಇಲ್ಲಿವರೆಗೂ ಇದೆ ಅದು ಅದೇ ಅಲೈನ್ಮೆಂಟ್, ಒರಿಜಿನಲ್ ಅಲೈನ್ಮೆಂಟ್ ಇದೆ. ಸೊ ಅದರಲ್ಲಿ ಯಾವುದು ಕೂಡ ಮರುಪಂಕ್ತೀಕರಣ ಇಲ್ಲಿ ಪ್ರಶ್ನೆ ಉದ್ಭವಿಸೋದಿಲ್ಲ. ತಾವೇನ್ ಕೇಳಿದೀರಾ, ಈಗ KRDCL ಮಾಡ್ತಾ ಇರೋದನ್ನೇ ಅದನ್ನೇ ಅಪ್ಗ್ರೇಡ್ ಮಾಡಿ ಅಂತ ತಾವು ಕೇಳಿದೀರಾ. ಅದು ಮಾಡಕ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಅದು ಮಾಡಕ್ ಆಗೋದಿಲ್ಲ, ಯಾಕಂದ್ರೆ 45 ಮೀಟರ್ ಈಗ ಮಾಡೋದು ಕಷ್ಟ ಆಗಿದೆ. ಅದನ್ನ 90 ಮೀಟರ್ಗೆ ಮಾಡಕ್ಕೆ ಆಗೋದಿಲ್ಲ. ಅಲ್ಲಿ IRR ನ ಅವಶ್ಯಕತೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ನೀವ್ ಹೇಳ್ಬೋದು 45 ಮೀಟರ್ ಅಗಲನೇ ನೀವು ಮಾಡಕ್ ಆಗ್ತಾ ಇಲ್ಲ, 90 ಮೀಟರ್ ಅಗಲ ಹೇಗ್ ಮಾಡ್ತೀರಾ ಅಂತ. ತಮ್ಗೆ ಗೊತ್ತಿದೆ, ಇದು 90 ಮೀಟರ್ಸ್ಗೆ 2007ರಲ್ಲೇ ನೋಟಿಫೈ ಆಗಿದೆ. ಹಾಗೂ ಅಲ್ಲಿ ಪ್ಲಾನ್ ಅಪ್ರೂವಲ್ ಯಾರೇ ತಗೊಂಡ್ರು ಕೂಡ ಆ ವಿಸ್ತೀರ್ಣವನ್ನ ಬಿಟ್ಟೆ ಪ್ಲಾನ್ ಅಪ್ರೂವಲ್ ಕೊಟ್ಟಿರೋದ್ರಿಂದ ಆ ಜಮೀನ್ ಮೇಲೆ ನಮ್ಮ ಹಕ್ಕು ಇದೆ, ಕಾನೂನಾತ್ಮಕವಾಗಿ ನಮ್ಮ ಹಕ್ಕಿದೆ. ಅದು ನಮ್ಮದು ರಸ್ತೆ, ಯಾರೇ ಮಾಡಿದ್ರು ಡೆವಲಪ್ ಮಾಡಿದ್ರು ಕೂಡ ಆ ಪೋರ್ಷನ್ ಅನ್ನ ಬಿಟ್ಟೆ ಮಾಡಬೇಕು. ಇಲ್ಲ ಅಂದ್ರೂ ಕೂಡ ನಮ್ಗೆ ರೈಟ್ಸ್ ಬರುತ್ತೆ. ಸೊ ಹಾಗಾಗಿ ನೀವ್ ಹೇಳ್ತಾ ಇರೋ ಪ್ರದೇಶದಲ್ಲಿ ಮರುಪಂಕ್ತೀಕರಣ ಆಗಿಲ್ಲ, ಮಾಡೋದಕ್ಕೆ ಆಗೋದು ಇಲ್ಲ. ನಾವು PRR ಮಾಡಬೇಕಾಗತ್ತೆ. ಭವಿಷ್ಯದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಅವಶ್ಯಕತೆಗೆ ಅನುಗುಣವಾಗಿ IRR ಮಾಡಬೇಕಾಗುತ್ತೆ ಅನ್ನೋದು ಸರ್ಕಾರದ ನಿಲುವು. ಮರುಪಂಕ್ತೀಕರಣ ಮಾಡಿ ಆದೇಶ ಮಾಡಿದಿರಲ್ಲ ಅಂತ ನೀವು ಕೇಳ್ತಾ ಇರೋದು ಈ ಪ್ರದೇಶದ ಅಲ್ಲ. ಅಲ್ಲಿ ಒಂದು ಕೋರ್ಟ್ ಕೇಸ್ ಬಂದಿದ್ರಿಂದ ಅದು ಬರೋದು ಆ ಕಡೆ ಆನೇಕಲ್ ಸೈಡ್ ಅಲ್ಲಿ ಒಂದು ಎಕ್ಸ್ಟೆಂಟ್, ಒಂದು ಲೆಗ್ ಅನ್ನ ಮಾತ್ರ, ಒಂದು ಸ್ಟ್ರೆಚ್ ಅನ್ನ ಮಾತ್ರ ಕೋರ್ಟ್ ನಿರ್ದೇಶನದ ಮೇಲೆ ಮರುಪಂಕ್ತೀಕರಣ ಮಾಡಿದೆ. ಈ ಪ್ರದೇಶದಲ್ಲಿ ಮರುಪಂಕ್ತೀಕರಣ ಮಾಡಿಲ್ಲ, ಮಾಡೋದಕ್ಕೆ ಆಗೋದು ಇಲ್ಲ. ಈಗ ನೀವು 45 ಮೀಟರ್ ರಸ್ತೆಯನ್ನ ನೋಟಿಫಿಕೇಶನ್ ಮಾಡಿದಿರಿ, ನಮ್ದೇನು ಅಭ್ಯಂತರ ಇಲ್ಲ. ಇವ್ರು ಹೇಳ್ತಾ ಇರೋದು 2007ರಲ್ಲಿ 90 ಮೀಟರ್ಗೆ ನಾವು ನೋಟಿಫಿಕೇಶನ್ ಮಾಡಿದ್ದೀವಿ. ಅದನ್ನ ರೈತರುಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ರಿಲ್ಲಿಂಗ್ವಿಸ್ಟೇಟ್ ಮಾಡಿ ಇವ್ರಿಗೆ ಪುಕ್ಸೆಟ್ಟೆ ಕೊಡಬೇಕು. ಇದು ಯಾವ ನ್ಯಾಯ ಇರ್ತಕ್ಕಂಥದ್ದು ಅಧ್ಯಕ್ಷ? ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಈ 45 ಮೀಟರ್ ರಸ್ತೆನೇ ಇವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಇನ್ನು ಪೂರ್ಣ ಮಾಡಕ್ ಆಗ್ತಾ ಇಲ್ಲ. ಅದ್ರ ಪಕ್ಕದಲ್ಲಿ 45 ಮೀಟರ್ನ ನೋಟಿಫಿಕೇಶನ್ ಮಾಡವ್ರೆ, ಅದನ್ನ ರಿಲ್ಲಿಂಗ್ವಿಸ್ಟೇಟ್ ಉಚಿತವಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಮಂತ್ರಿಗಳು ದಯವಿಟ್ಟು ಅದನ್ನ ಹೇಳ್ಬೇಕು. ಅದನ್ನ ಉಚಿತವಾಗಿ ಎಲ್ಲಾದ್ರೂ ಕೊಡಕ್ ಸಾಧ್ಯ ಇದೆಯಾ ಬೆಂಗಳೂರಲ್ಲಿ? 45 ಮೀಟರ್ ಮಾಡಿ, ಮತ್ತೆ ಊರುಗಳು ತಮಗೂ ಗೊತ್ತು, ತಮ್ಮ ಏರಿಯಾದಲ್ಲೂ ಹೋಗ್ತದೆ ಅದು, ಊರುಗಳು ನಡೆಯಕ್ಕಾಗ್ತದ? ಎಲ್ಲ ಬೆಳವಣಿಗೆ ಆಗೋಗಿದೆ ಎಲ್ಲ ಕೂಡ. ಅಷ್ಟೊಳ್ಳಿ ಇವತ್ತು ನೀವು ಪ್ಲಾನ್ ಅಪ್ರೂವಲ್ ಕೊಡಬೇಕಾದ್ರೆ 45 ಮೀಟರ್ ತಾವು ಹೇಳಿದ್ದೀರಿ. ಸೊ ಅದನ್ನ ದಯವಿಟ್ಟು ಸರ್ಕಾರ ಸ್ಪಷ್ಟವಾದ ನಿಲುವನ್ನು ತಗೊಂಡು 45 ಮೀಟರ್ಗೆ ಅದರ ಲಿಮಿಟ್ ಅನ್ನ ಮಾಡಿ, ಆ ರಸ್ತೆ ಏನಿದೆಯೋ ಮಾಡ್ಲಿ, ಅದನ್ನ ಬಿಡಿಸ್ಕೊಡೋದು ನಾನು ಕೂಡ ಅದಕ್ಕೆ ಸಹಕಾರವನ್ನು ಕೊಡುವಂತ ಕೆಲಸ ಮಾಡ್ತೀನಿ. ಅದನ್ನ ಬಿಟ್ಟು 30 ನೀವು ಪ್ಲಾನ್ ಅಪ್ರೂವಲ್ ಮಾಡುವಾಗ 45 ಮೀಟರ್ ಉಚಿತವಾಗಿ ಕೊಟ್ಟು ರಿಲ್ಲಿಂಗ್ವಿಸ್ಟೇಟ್ ಮಾಡಿ ಅಂತಕ್ಕಂಥದ್ದು ಇದು ಸರಿ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಸ್ಪಷ್ಟವಾದ ಉತ್ತರ ನಿಮ್ದು ಇದ್ರೆ ದಯವಿಟ್ಟು ಉತ್ತರ ಕೊಡಿ. ಈಗ KRDCL ರಸ್ತೆ ಬಗ್ಗೆ ನಾನೀಗೇನು ಹೇಳಕ್ ಹೋಗೋದಿಲ್ಲ, ಅದು ಸಪರೇಟ್ ಸಬ್ಜೆಕ್ಟ್, ಕರೆಕ್ಟಾ? KRDCL ನವರು 45 ಮೀಟರ್ಗೆ ಮಾಡ್ತಾ ಇದ್ದಾರೆ. ಆ ರಸ್ತೆ ಇವತ್ತು ಅದ್ರ ಬಗ್ಗೆ ನಾವು ನಿಮ್ಗೆ ಸ್ಟೇಟಸ್ ಅಪ್ಡೇಟ್ ಮಾತ್ರ ಕೊಟ್ಟಿದ್ದೇವೆ ಬಿಟ್ರೆ ಅದ್ರ ಬಗ್ಗೆ ನಾನು ಇವತ್ತೇನು ಸ್ಟೇಟ್ಮೆಂಟ್ ಮಾಡಕ್ ಆಗೋದಿಲ್ಲ, ಕರೆಕ್ಟ್? ಈಗ ನಾವು ಯಾವ್ದು ಹೇಳ್ಬೋದು, IRR ಬಗ್ಗೆ ನಾವು ಹೇಳ್ಬೋದು.
ಇವತ್ತು ಸಬ್ಜೆಕ್ಟ್ ಇರೋದು IRRಗೆ 23 ಅಲೈನ್ಮೆಂಟ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆದ್ರೆ ಅದು ಸರಿ ಇಲ್ಲ. ಯಾಕಂದ್ರೆ ಒರಿಜಿನಲ್ 2007 ಏನ್ ಮಾಡಿದ್ರು ಅದಕ್ಕೆ ನಾವು ಸ್ಟಿಕ್ ಆಗ್ಬೇಕಾಗತ್ತೆ. 2007 ಅಲೈನ್ಮೆಂಟ್ಗೆ ವಿಡ್ತು ಪ್ರತಿಯೊಂದಕ್ಕೂ ಕೂಡ ನಾವು ಅದಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾವು ಅದಕ್ಕೆ ತಕ್ಕಂಗೆ 2000ಗೆ ತಕ್ಕ ಹಾಗೆ ಆದೇಶವನ್ನ ಬದಲಾವಣೆ ಮಾಡಿ ಹೊರಡಿಸಬೇಕಾಗತ್ತೆ. ಅದನ್ನ ಹೊರಡಿಸ್ತೇವೆ. ಸೊ 2007 ಅಲೈನ್ಮೆಂಟ್ ಫೈನಲ್ ಆಗುತ್ತೆ, ಎಕ್ಸೆಪ್ಟ್ ಒಂದು ಕೋರ್ಟ್ ಆರ್ಡರ್ ಇರೋ ಕೇಸ್ ಬಿಟ್ರೆ. ಸೊ 2007 ಅಲೈನ್ಮೆಂಟ್ ಆಗುತ್ತೆ. ಈಗ ತಾವು ಕೇಳ್ತಾ ಇರೋದು ವಾಲಂಟರಿಲಿ 45 ಮೀಟರ್ ಬಿಟ್ಕೊಡ್ಬೇಕು ಅಂತ ಹೇಳೋದು ನನ್ಗೆ ಗೊತ್ತಿದ್ದಾಗೆ, ಇವತ್ತು ಆ ಸಬ್ಜೆಕ್ಟ್ ನಾನು ಇಲ್ಲಿ ಸ್ಟಡಿ ಮಾಡಿಲ್ಲ. ಅವರು ಲೇಔಟ್ ಡೆವಲಪ್ಮೆಂಟ್ಗೆ ಹೋದಾಗ ಬಿಟ್ಕೊಡ್ಬೇಕಾಗುತ್ತೆ, ರಿಲಿಂಕ್ವಿಶ್ ಮಾಡಬೇಕು. ಆದ್ರೆ ಅವರು ರಿಲಿಂಕ್ವಿಶ್ ಮಾಡಿಲ್ಲ ಅಂತ ಹೇಳಿದ್ರೆ ಜನರಲ್ ಲ್ಯಾಂಡ್ ಅಕ್ವಿಸಿಷನ್ ಕಾನೂನುಗಳೇ ಅಪ್ಲೈ ಆಗುತ್ತೆ, ರಿಲಿಂಕ್ವಿಶ್ ಮಾಡಿಲ್ಲ ಅಂತ ಹೇಳಿದ್ರೆ. ಸೊ ರಿಲಿಂಕ್ವಿಶ್ ಅವರು ಲೇಔಟ್ ಅಪ್ರೂವಲ್ಗೆ ಹೋದಾಗ ರಿಲಿಂಕ್ವಿಶ್ಮೆಂಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಅಕ್ವೈರ್ ಮಾಡಬೇಕಾಗುತ್ತೆ. ಇದು ನನಗೆ ತಿಳಿದಿರೋ ಹಾಗೆ. ಅದನ್ನು ಬೇಕಾದ್ರೆ ಇನ್ನೂ ಫರ್ದರ್ ಕ್ಲಾರಿಟಿ ಬೇಕು ಅಂದ್ರೆ ಕೊಡೋಣ.